ಸ್ನೇಹಿತರೆ, ಇವತ್ತು ನಾವು ಜಾರ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ರೆಫರ್ ಮಾಡಿ ದುಡ್ಡನ್ನು ಯಾವ ರೀತಿ ಗಳಿಸ್ಬೋದು ಅಂತ ಹೇಳ್ತೀನಿ. ಅಂದರೆ ನಾವು ಸ್ನೇಹಿತರಿಗೆ ರೆಫರ್ ಮಾಡೋದ್ರ ಮೂಲಕ ನಾವು ಅಲ್ಲಿ ಹಣವನ್ನು ಗಳಿಸ್ಬೋದು ಅಥವಾ ರಿವಾರ್ಡ್ಸ್ಗಳನ್ನ ಗಳಿಸ್ಬೋದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಲ್ಲಿ ಒಂದು ರೆಫರಲ್ ಪ್ರೋಗ್ರಾಮ್ ಅನ್ನೋದು ಜಾರ್ ಆ್ಯಪ್ನಲ್ಲಿ ಈಗ ಚೇಂಜ್ ಆಗಿದೆ, ಮೊದಲನೇ ಆಗಿಲ್ಲ. ಮೊದಲು ಫಿಕ್ಸ್ ಅಮೌಂಟ್ ಕೊಡ್ತಿದ್ರು, ಪ್ರತಿಯೊಂದು ರೆಫರಲ್ಗೆ ಫಿಕ್ಸ್ ಅಮೌಂಟ್ ಇತ್ತು ಸ್ನೇಹಿತರೆ. ಆದರೆ ಈಗ ಅವರು ರೆಫರ್ ಮಾಡಿದ ನಂತರದಲ್ಲಿ ನಾವು ಯಾರಿಗೆ ರೆಫರ್ ಮಾಡಿರ್ತೀವಿ ಅವರು ಎಷ್ಟು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದರ ಮೇಲೆ ನಮಗೆ ರಿವಾರ್ಡ್ಸ್ ಸಿಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲಿಯೂ ಕೂಡ ನಮ್ಮ ಒಂದು ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ಜಾರ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾವು ಯಾವ ರೀತಿ ಫ್ರೆಂಡ್ಸ್ಗಳಿಗೆ ಮೊದಲು ರೆಫರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಂತರದಲ್ಲಿ ಬಂದಿರುವಂಥ ರಿವಾರ್ಡ್ಸ್ಗಳನ್ನ ರೆಡೀಮ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ತೀನಿ. ಇಲ್ಲಿ ನೋಡಿ, ಆ್ಯಪ್ನ ಓಪನ್ ಮಾಡ್ಕೊತೀನಿ. ಮಾಡಿಬಿಟ್ಟು ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳೋಣ. ನಮ್ಮ ಸ್ನೇಹಿತರಿಗೆ ನಾವು ರೆಫರ್ ಮಾಡಬೇಕು ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ನೀವು ಕೂಡ ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಜಾರ್ ಆ್ಯಪ್ನಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅಥವಾ ಪ್ರೊಫೈಲ್ ಐಕನ್ ಇರುತ್ತೆ ರೌಂಡ್ ಸರ್ಕಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಕೆಳಗಡೆ ಬಂದ್ಬಿಟ್ಟು ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನನ್ನು ನೀವು ಹುಡುಕಬೇಕಾಗುತ್ತೆ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಂತರದಲ್ಲಿ ಇಲ್ಲಿ ಕೆಳಗಡೆ ಶೇರ್ ವಯ ವಾಟ್ಸಪ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ವಯ ವಾಟ್ಸಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ನೀವು ಯಾರ್ಯಾರಿಗೆ ರೆಫರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ರೆಫರ್ ಮಾಡಿ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿಬಿಟ್ಟು ನೀವು ಯಾರಿಗೆ ರೆಫರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಶೇರ್ ಮಾಡಿ. ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಇಂಥವರು ಇಂಥ ಹೆಸರಿನವರು ಏನು ಮಾಡಿದ್ದಾರೆ, ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋತಾರೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ನಾನು ರೆಫರ್ ಆ್ಯಂಡ್ ಅರ್ನ್ನಲ್ಲಿ ಹೋಗ್ಬಿಟ್ಟು ನಾನು ಚೆಕ್ ಮಾಡ್ಕೋತೀನಿ. ನೋಟಿಫಿಕೇಶನ್ ಬಂದ ನಂತರದಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಏನು ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಪ್ರೊಫೈಲ್ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಒಬ್ಬರು ನನ್ನ ರೆಫರಲ್ ಮೂಲಕ ಇಲ್ಲಿ ಒಬ್ಬರು ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಕಲೆಕ್ಟ್ ಫ್ರೀ ಕ್ಯಾಶ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಕಂಗ್ರಾಟ್ಸ್ ಯು ಹ್ಯಾವ್ $1 ರೂಪೀಸ್ ಅಂತ ಬರ್ತಾ ಇದೆ. ಅಂದರೆ ಪ್ರತಿದಿನ ಬರುತ್ತೆ ಸ್ನೇಹಿತರೆ. ಅವರು ಎಷ್ಟು ದಿನ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಅವರು ಎಷ್ಟು ಅಮೌಂಟನ್ನು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಮಗೆ ರೆಫರಲ್ ರಿವಾರ್ಡ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಬೋದು. ಮತ್ತೆ ಅದರ ಮೇಲೆ ಅಂದರೆ ಡೈಲಿ ಅದರ ಮೇಲೆ ನಾವು ಕ್ಲಿಕ್ ಮಾಡೋದಿರುತ್ತೆ. ಎಷ್ಟು ಜನ ನಮ್ಮ ಒಂದು ರೆಫರಲ್ ಲಿಂಕ್ ಮೂಲಕ ಒಂದು ಅಮೌಂಟನ್ನು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಮತ್ತೆ ನಾನು 2ನೇ ದಿನ ಕ್ಲಿಕ್ ಮಾಡಿದಾಗ $3 ಬಂದಿದೆ ಸ್ನೇಹಿತರೆ. ಈ ರೀತಿ ಅಮೌಂಟ್ ಅನ್ನೋದು ಇಲ್ಲಿ ಗೋಲ್ಡ್ನಲ್ಲಿ ಒಂದು ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ನಾವು ಅಲ್ಲಿಂದ ವಿಡ್ರಾ ಮಾಡ್ಕೋಬಹುದು. ಈ ರೀತಿ ನಾವು ರೆಫರಲ್ ರಿವಾರ್ಡ್ನ ಇಲ್ಲಿ ನೋಡ್ಬೋದು. ಇಲ್ಲಿ 2 ದಿನದ ಒಂದು ರೆಫರಲ್ ರಿವಾರ್ಡ್ ಆಯಿತು. ಅದ್ರ ಮೇಲೆ ನಾನು ಅವನ ಒಂದು ಯಾರು ನನ್ನ ಅಕೌಂಟ್ ಮೂಲಕ ಇಲ್ಲಿ ಜಾಯ್ನ್ ಆಗಿದ್ದಾರೆ ಅವರ ಪ್ರೊಫೈಲ್ನ ಇಲ್ಲಿ ನೋಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಅವರು 2 ದಿಂದ 3 ಸಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಮಾಡಿದಾಗ ಇಲ್ಲಿ ಪ್ರತಿ ಸಲನೂ ಅಮೌಂಟ್ ಬಂದಿದೆ. ಫಸ್ಟ್ ಟೈಮು $1, ನಂತರದಲ್ಲಿ $3. ಈ ರೀತಿ ಅವರು ಎಷ್ಟು ಸಾರಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾರೆ, ಎಷ್ಟು ಸಾರಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಅಷ್ಟು ನಮಗೆ ಅಮೌಂಟ್ ಕೂಡ ನಮಗೆ ರೆಗ್ಯುಲರ್ ಡೈಲಿ ಬರ್ತಾ ಇರುತ್ತೆ. ಈ ರೀತಿ ನಾವು ಜಾರ್ ಆ್ಯಪ್ನಲ್ಲಿ ರೆಫರ್ ಮಾಡಿ ಅರ್ನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.